ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಹೊಸದಾಗಿ ಹೈನುಗಾರಿಕೆ ಮಾಡಬೇಕಂತ ಅಥವಾ ಶುರು ಮಾಡಬೇಕಂತ ಅಂದ್ಕೊತಿರೋಂಥವ್ರಿಗೆ ಇದೀಗ ಕೆನರಾ ಬ್ಯಾಂಕ್ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಡೆಯಿಂದ ಇದೀಗ ಫ್ರೀಯಾಗಿ ಹೈನುಗಾರಿಕೆ ಹೇಗೆ ಮಾಡಬೇಕು ಮತ್ತು ಹೇಗೆ ಲಾಭದಾಯಕವಾಗಿ ಕಂಟಿನ್ಯೂ ಮಾಡಬೇಕು ಬಿಸ್ನೆಸ್ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲೀನಾಗಿ ಟ್ರೈನಿಂಗನ್ನು ನೀಡಲಾಗ್ತಾಯಿದೆ. ಇದು ಬಂದು ಮೊದಲನೇದಾಗಿ ಕುರಿ ಸಾಕಾಣಿಕೆ ಜೊತೆಗೆ ಹಸು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಮತ್ತು ಅಗ್ರಿಕಲ್ಚರ್ ಹೇಗೆ ಮಾಡಬೇಕು ಅನ್ನೋದ್ರು ಕೂಡ ಈ ಒಂದು ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ. ಇದು ನಿಮಗೆ ಫ್ರೀಯಾಗಿ 13 ಡೇಸ್ವರೆಗೂ ಹೇಳ್ಕೊಡ್ತಾಯಿದ್ದು, ಜೊತೆಗೆ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕು ಅಂತ ಅಂದ್ಕೊತಿರೋ ಅಂಥವ್ರು ಇನ್ನು ಜಸ್ಟ್ 4 ಡೇಸ್ ಮಾತ್ರ ಬಾಕಿ ಇದ್ದು ಅಪ್ಲೈ ಮಾಡುವಂಥವ್ರು ವಾಕಿನ್ ಇಂಟರ್ವ್ಯೂ ಅಥವಾ ಡೈರೆಕ್ಟ್ ಒಂದು ಫೋನ್ ಕಾಲ್ ಕೂಡ ಮುಖಾಂತರ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಆಲ್ರೆಡಿ ಹೇಳ್ದಂಗೆ ಯಾರೆಲ್ಲ ಈ ಒಂದು ಹೈನುಗಾರಿಕೆ ಮಾಡಬೇಕಂತ ಅಂದ್ಕೊತಿರೋ ಅಂಥವ್ರಿಗೆ ಕೆನರಾ ಬ್ಯಾಂಕ್ ವತಿಯಿಂದ ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಇದು ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿರುವಂಥ ಸೊಣ್ಣಪ್ಪನಹಳ್ಳಿಯಲ್ಲಿರುವಂಥ ಕೆನರಾ ಬ್ಯಾಂಕ್ನ ವತಿಯಿಂದ ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಜುಲೈ 1ನೇ ತಾರೀಕಿಂದ ಒಟ್ಟು 13 ದಿನಗಳ ಕಾಲ ನಿಮಗೆ ಉಚಿತವಾಗಿ ಕುರಿ ಸಾಕಾಣಿಕೆ ಬಗ್ಗೆ ಟ್ರೈನಿಂಗನ್ನು ನೀಡಲಾಗ್ತಾ ಇರುತ್ತೆ. ಈ ಒಂದು ದಿನಗಳಲ್ಲಿ ಕುರಿ ಸಾಕಾಣಿಕೆ ಹೆಚ್ಚು ಲಾಭದಾಯಕವಾಗಿರುತ್ತೆ, ಜೊತೆಗೆ ಹೆಚ್ಚಾಗಿ ಕುರಿ ಸಾಕಾಣಿಕೆ ಮಾಡ್ತಾರೆ. ಬಟ್ ಹೊಸ್ದಾಗಿ ಮಾಡುವಂಥವ್ರಿಗೆ ಈ ಒಂದು ನಾಲೆಜ್ ಇರೋದಿಲ್ಲ, ಮತ್ತು ತಗೊಬಂದು ಹೇಗೆ ಸೆಲ್ ಮಾಡಬೇಕು ಮತ್ತು ಹೇಗೆ ಈ ಒಂದು ಬೇಗ ಒಂದು ಬೆಳವಣಿಗೆ ಮಾಡಬೇಕು ಮತ್ತು ಹೇಗೆ ಮಾರ್ಕೆಟಲ್ಲಿ ಸೆಲ್ ಮಾಡಬೇಕು ಅನ್ನೋ ಒಂದು ಪಿನ್ ಟು ಪಿನ್ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳಲಾಗುತ್ತೆ. ಈ ಜಸ್ಟ್ ಕುರಿ ಸಾಕಾಣಿಕೆ ಮಾತ್ರ ಅಲ್ಲದೆ ಬೇರೆ ಹಲವಾರು ವಿಷಯಗಳಲ್ಲಿ ಕೂಡ ನಿಮಗೆ ಈ ಒಂದು ಶಿಬಿರದಲ್ಲಿ ನಿಮಗೆ ಟ್ರೈನಿಂಗನ್ನು ನೀಡಲಾಗುತ್ತೆ. ಅದರಲ್ಲಿ ಬಂದು ಹೈನುಗಾರಿಕೆ ಅಥವಾ ಹಸು ಸಾಕಾಣಿಕೆ ಆಗಿರ್ಬೋದು, ಮತ್ತು ಮೇಕೆ ಮತ್ತು ಹಂದಿ ಕೋಳಿ ಸಾಕಾಣಿಕೆ ಬಗ್ಗೆ ನಿಮಗೆ ಪೋಲ್ಟ್ರಿ ಶೆಡ್ನ ಬಗ್ಗೆ ಕೂಡ ಕ್ಲೀನಾಗಿ ಹೇಳ್ಕೊಡ್ತಾರೆ. ಜೊತೆಗೆ ನಿಮಗೆ ತೋಟಗಾರಿಕೆ ಏನಾದರೂ ಈ ಒಂದು ಇಂಟ್ರೆಸ್ಟ್ ಇದ್ದು ಅದರಲ್ಲಿ ಬೆಳೆಗಳ ಯಾವ ರೀತಿ ಬೆಳಿಬೇಕು ಮತ್ತು ಯಾವ ರೀತಿ ಸೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ. ಮತ್ತು ಆರ್ಗ್ಯಾನಿಕ್ ಹೇಗೆ ಬೆಳಿಬೇಕು ಮತ್ತು ಎಲ್ಲಿ ಯಾವ ರೀತಿ ಬೀಜನ ಕಡಿಸ್ಬೇಕು ಅಂತೆಲ್ಲ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಇದು ನಿಮಗೆ ಫ್ರೀ ಆಫ್ ಕಾಸ್ಟಾಗಿ ಹೇಳ್ಕೊಡ್ತಿದೆ. ಈ ಶಿಬಿರದಲ್ಲಿ ಅತಿ ಹೆಚ್ಚು ಆಕರ್ಷಕವಾಗಿರೋದು ಅಂದರೆ ಈ ಒಂದು ಫ್ರೀಯಾಗಿ ಹೇಳ್ಕೊಡೋದ್ರ ಜೊತೆಗೆ ಈ ಒಂದು ಯೋಜನೆ ಬಂದು 13 ದಿನಗಳ ಕಾಲ ನಡೆಯುತ್ತೆ. ಅದರಲ್ಲಿ ನಿಮಗೆ 13 ದಿನಗಳ ಕಾಲ ಯಾವುದೇ ನಿಮಗೆ ಊಟಕ್ಕಾಗಿರ್ಬೋದು ಮತ್ತು ಮಲ್ಕೊಳಕ್ಕೆ ಯಾವುದೇ ತೊಂದರೆ ಇಲ್ಲದೆ ಇರೋ ಹಾಗೆ ಅವರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಫುಡ್ ಹಾಗೆ ಅಕೊಮಡೇಷನ್ನ ನೀಡಲಾಗ್ತಾ ಇರುತ್ತೆ. ಇನ್ನು ಅಷ್ಟೇ ಅಲ್ಲದೆ ತರಬೇತಿ ಜೊತೆಗೆ ನಿಮಗೆ ಮುಗಿದ ನಂತರ ಕೇಂದ್ರ ಸರ್ಕಾರದ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಕಡೆಯಿಂದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ನಿಮಗೆ ಮಾನ್ಯತೆ ಪಡೆದಂಥ ಪ್ರಮಾಣ ಪತ್ರ ಕೂಡ ನೀಡಲಾಗುತ್ತೆ ನಿಮಗೆ ಟ್ರೈನಿಂಗ್ ತೊಗೊಳೋದ್ರ ಬಗ್ಗೆ. ಈ ಒಂದು ಪ್ರಮಾಣ ಪತ್ರನ ನೀವು ಯೂಸ್ ಮಾಡಿಕೊಂಡು ನೀವೇನಾದರೂ ಸ್ವಂತವಾಗಿ ಈ ಒಂದು ಬಿಸ್ನೆಸ್ ಅಂದರೆ ಶೆಡ್ನ ನಿರ್ಮಾಣ ಮಾಡೋದಕ್ಕೆ ಅಥವಾ ಈ ಒಂದು ಉದ್ಯಮದಲ್ಲಿ ನೀವೇನಾದರೂ ಬ್ಯಾಂಕ್ನ ವತಿಯಿಂದ ಸಾಲ ಪಡೆದು ಶೆಡ್ನ ನಿರ್ಮಾಣ ಮಾಡಬೇಕಂತ ಅಂದ್ಕೊತಿದ್ರೆ ಈ ಒಂದು ಸರ್ಟಿಫಿಕೇಟ್ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾರೆಲ್ಲ ಪಾಲ್ಗೊಳ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ 18 ವರ್ಷದಿಂದ 50 ವರ್ಷದಲ್ಲಿರುವಂಥ ಯಾರೆಲ್ಲ ಮಹಿಳಾ ಹಾಗೆ ಪುರುಷ ಅಭ್ಯರ್ಥಿಗಳಿರೋ ಇಬ್ಬರು ಕೂಡ ಭಾಗವಹಿಸ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ಇದು ಕರ್ನಾಟಕದ ಸ್ಟೇಟ್ ಯಾವುದೇ ಜಿಲ್ಲೆಯಲ್ಲಿರೋದ್ರೂ ಕೂಡ ಈ ಒಂದು ಯೋಜನೆಗೆ ನೀವು ಈ ಒಂದು ಶಿಬಿರಕ್ಕೆ ನೀವು ಪಾಲ್ಗೊಳ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ಭಾಷಾ ಜ್ಞಾನ ಬಂದು ಇದು ಕರ್ನಾಟಕದಲ್ಲಾಗಿರೋದ್ರಿಂದ ನಿಮಗೆ ಕನ್ನಡ ಚೆನ್ನಾಗಿ ಬರೆಯೋದಕ್ಕೆ, ಓದೋದಕ್ಕೆ ಮತ್ತು ಅರ್ಥ ಮಾಡ್ಕೊಳೋದಕ್ಕೆ ಚೆನ್ನಾಗಿ ಬರಬೇಕಾಗಿರುತ್ತೆ. ಜೊತೆಗೆ ನಿಮಗೆ ವಿಶೇಷ ಸೂಚನೆ ಏನಂದರೆ, ಗ್ರಾಮೀಣ ಪ್ರದೇಶದಲ್ಲಿ BPL ಕಾರ್ಡ್ ಇರುವಂಥವ್ರಿಗೆ ಹೆಚ್ಚಿನ ಆಯ್ಕೆ ಮೊದಲನೇ ಆದ್ಯತೆಯನ್ನು ನೀಡಲಾಗುತ್ತೆ. ಇದರಲ್ಲಿ BPL ರೇಷನ್ ಕಾರ್ಡ್ ಇರೋವಂಥವ್ರಿಗೆ ಇಷ್ಟೆಲ್ಲ ಇದ್ಮೇಲೆ ಹೇಗೆ ಮತ್ತು ಎಲ್ಲಿ ಅಪ್ಲೈ ಮಾಡಬೇಕಂತಂದರೆ, ನೀವೇನಾದರೂ ಅಪ್ಲೈ ಮಾಡಬೇಕಂತ ಅಂದ್ಕೊತಿರೋಂಥವ್ರು ಜೂನ್ 22, 2022 ಅಂದರೆ ಸೋಮವಾರ ಬೆಳಗ್ಗೆ 10 ಗಂಟೆ ನಿಮಗೆ ವಾಕಿನ್ ಇಂಟರ್ವ್ಯೂ ನಡೆಯುತ್ತೆ ಕೆನರಾ ಬ್ಯಾಂಕ್ನಲ್ಲಿ. ಅದರಲ್ಲಿ ನೀವು ಸ್ಥಳ ಆಲ್ರೆಡಿ ಹೇಳಿದಾಗೆ ಹೊಸಕೋಟೆ ತಾಲೂಕಿನ ಹಸಿಗಳ ಅಂಚೆ ವ್ಯಾಪ್ತಿಯಲ್ಲಿ ಬರುವಂಥ ಸೊಣ್ಣಪ್ಪನಹಳ್ಳಿಯಲ್ಲಿ ಕೆನರಾ ಬ್ಯಾಂಕ್ನ ಉದ್ಯೋಗ ತರಬೇತಿಯಲ್ಲಿ ನೀವು ವಿದ್ಯಾರ್ಥಿ ಹಾಗೆ ವಿಳಾಸವನ್ನು ದೃಢೀಕರಿಸುವ ಮೂಲಕ ನೀವು ಒರಿಜಿನಲ್ ಡಾಕ್ಯುಮೆಂಟನ್ನು ಖುದ್ದಾಗಿ ಭೇಟಿ ನೀಡಿ ನೀವು ಅನ್ವಯಿಸ್ಕೋಬೋದಾಗಿರುತ್ತೆ. ಒಂದು ವೇಳೆ ನೀವೇನಾದರೂ ಪ್ರಾಬ್ಲಮ್ ಇದ್ದು ಹೋಗೋಕ್ಕೆ ಆಗಲಿಲ್ಲ ಅನ್ನೋಂಥದ್ರೆ
ಅದೇ ಜೂನ್ 22ರಂದು ನೀವು ನಡೆಯೋ ಸಂದರ್ಭಕ್ಕೆ ಹೋಗಲಿಲ್ಲ ಅಂತಂದರೆ ನೀಡಿರೋಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಆಗಿ ವಿಳಾಸನೆಲ್ಲ ನೀಡಿ ನೀವು ನೋಂದಾಯಿಸ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ನಡೆಯುವಂಥ ಜೂನ್ 1ನೇ ತಾರೀಕಿಂದ ನೀವು ಭಾಗವಹಿಸೋದಾಗಿರುತ್ತೆ. ಸೊ ನಂಬರ್ ಬಂದು ನಿಮಗೆ ಇಲ್ಲಿ ನೀಡಿರೋಂಥ 5 ನಂಬರಲ್ಲಿ ಯಾವ ನಂಬರ್ ಬೇಕಾದರೂ ನೀವು ಕಾಲ್ ಮಾಡ್ಬೋದಾಗಿದ್ದು ಇನ್ಫಾರ್ಮೇಷನ್ನ ತಿಳ್ಕೊಬೋದಾಗಿರುತ್ತೆ. ಎಲ್ಲ ನಂಬರ್ ಕೂಡ ಆ್ಯಕ್ಟಿವಲ್ಲಿರುತ್ತೆ, ನೀವು ಬೇಗ ನೋಂದಾಯಿಸ್ಕೋಬೋದಾಗಿರುತ್ತೆ. ಜಸ್ಟ್ ಇನ್ನು 4 ಡೇಸ್ ಮಾತ್ರ ಇದ್ದು ಯಾರೆಲ್ಲ ಹೊಸ್ದಾಗಿ ಹೈನುಗಾರಿಕೆ ಮಾಡೋವಂಥವ್ರಿಗೆ ಇದು ಒಳ್ಳೆಯ ಅವಕಾಶ ಆಗಿದ್ದು. ಸೊ ಈ ಒಂದು ಶಿಬಿರನ ಹೋಗಿ ಜ್ಞಾನ ಪಡ್ಕೊಂಡು ಹಾಗೆ ಜಸ್ಟ್ ನೀವು ಕುರಿ ಸಾಕಾಣಿಕೆ ಅಲ್ಲದೆ ಹೈನುಗಾರಿಕೆ ವಿವಿಧ ರೀತಿಯ ಹೈನುಗಾರಿಕೆ ಬಗ್ಗೆ ಕೂಡ ಹೇಳ್ಕೊಡ್ತಾರೆ. ನೆಕ್ಸ್ಟ್ ತೋಟಗಾರಿಕೆ ಬಗ್ಗೆ ಕೂಡ ಹೇಳ್ಕೊಡ್ತಾರೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ಹೈನುಗಾರಿಕೆ ಮಾಡೋವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಹೋಗ್ತಿರೋ ಅಂಥವ್ರಿಗೆ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.